ಇವತ್ತು ಉದ್ಘಾಟನಾ ಪಂದ್ಯ IPL ಸೀಸನ್ 19ರ ಉದ್ಘಾಟನಾ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೊಂದು 10 ನಿಮಿಷ ಟಾಸ್ ಆಗಿಬಿಡುತ್ತೆ. ಸೊ RCB ಟಾಸ್ ವಿನ್ ಆಗುತ್ತಾ ಅಥವಾ ಹೈದರಾಬಾದ್ ಟೀಮ್ ಟಾಸ್ ವಿನ್ ಆಗುತ್ತಾ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಜೋಸೆಫ್ ಸರ್, ಸಾಕಷ್ಟು ಮಾತಾಡಿದ್ವಿ. ಈಗ ಓವರಾಲ್ IPL 19 ಸೀಸನ್ನಲ್ಲಿ ತಾವು ನೋಡಿದ ಹಾಗೆ ಯಾವ ಟಾಪ್ 4 ಟೀಮ್ ಬರಬಹುದು ಅಂತ ತಾವು ಭಾವಿಸ್ತೀರಿ? ಯಾಕಾಗಿ? ಸೊ ಯಾವ ಟೀಮ್ ಬಹಳ ಸ್ಟ್ರಾಂಗ್ ಇದೆ ತಮ್ಮ ಪ್ರಕಾರ? ಅಲ್ಲ, ನೀವು ನೋಡೋಕೆ ಹೋದರೆ ಒಂದು ಕಡೆ ನೀವು ಮುಂಬೈ ಇಂಡಿಯನ್ಸು ಸೋತ್ಕೊಂಡು ಬಂದಿದ್ದಾರೆ, ಅವ್ರ ಟೀಮ್ ಚೆನ್ನಾಗಿದೆ. ನೀವು ನೋಡೋಕೆ ಹೋದ್ರೆ ಅವ್ರು ಭಾಳ ಡೆಪ್ತ್ ಇದೆ ಟೀಮು. ಸೊ ಈ ಕಡೆ ಬಂದ್ರಾಗೆ KKR ಟೀಮ್ ಏನಿತ್ತೋ ಅವ್ರಿಗೂ ಪ್ಲೇಯರ್ಸ್ ಹೋಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಇಂಜುರೀಸ್ ಆಗಿದೆ. ಸೊ KKR ಈ ಸತಿ ನಾವು ಅಷ್ಟು ಬೆಲೆ ಕೊಡಲ್ಲ. ಓಕೆ. ಸೊ ಡೆಫಿನೆಟಾಗೆ ನಾವು ಕನ್ಸಿಡರ್ ಮಾಡೋದು ಒಂದೇ ಅಂದರೆ ನಮ್ಮ RCB ವಿಲ್ ಬಿ ದ ಟಾಪ್ 4, ಮುಂಬೈ ಇಂಡಿಯನ್ಸ್ ಬರ್ತಾರೆ, ಡೆಲ್ಲಿ ಮೇ ಬೀದರ್, ಆ್ಯಂಡ್ ಈಗ ನೋಡಿದ್ರೆ ನೀವು ರಾಜಸ್ಥಾನ್ ರಾಯಲ್ಸ್ ಅಷ್ಟಿರಲ್ಲ, ಬಟ್ ಪಂಜಾಬ್ ಕಿಂಗ್ಸ್ 11 ಕುಡ್ ಬಿ ದೇರ್ ಬಟ್ ನಮ್ಗೆ ಅನಿಸ್ತದೆ. ಸೊ ನೋಡಬೇಕು. ಬಟ್ ಏನಂದರೆ ಇದು ಜಸ್ಟ್ ಸೇಯಿಂಗ್, ಬಟ್ ಏನಾಗತ್ತಂದರೆ ಶುರು ಆಗಿದ್ಮೇಲೆ ಹೇಗೆ ಇವಾಲ್ವ್ ಆಗುತ್ತೆ ನೋಡಬೇಕಾಗಿದೆ. ಅದು ಎಲ್ಲ ಥರ ಚೇಂಜ್ ಆಗ್ಬೋದು. ಯಾಕಂದರೆ ಈ ಕ್ರಿಕೆಟ್ ಒಳಗೆ ಹಿಂಗೆ ಗೊತ್ತಾ, ಥಿಂಗ್ಸ್ ಕ್ಯಾನ್ ಚೇಂಜ್ ಲೈಕ್ ದಟ್. ಈಗ ಲಾಸ್ಟ್ 3 overs 60 runs ಬೇಕಾ ಹೊಡೆಯೋ ಕೆಪಾಸಿಟಿ ಇದೆ. ಸೊ ಹೇಗಾದ್ರೂ ಚೇಂಜ್ ಆಗುತ್ತೆ. ಸೊ ಡೈನಾಮಿಕ್ಸ್ ಆರ್ ಡಿಫ್ರೆಂಟ್ ಇನ್ ದ ಗೇಮ್. ಸೊ ಇವತ್ತು ನಾನು ಇವ್ರು ಬರ್ಬೋದು ಅವ್ರು ಬರ್ಬೋದು ನನಗೆ ನನ್ನ ಅಂದಾಜಿಗೆ ಹೇಳ್ಬೋದು, ಬಟ್ ಆಡ್ತಾರ ರಿದಮ್ ನೋಡಿ, ಆ ಮೊಮೆಂಟಮ್ ನೋಡಿ ವಿ ಕ್ಯಾನ್ ಫೈನಲೈಸ್ ಸೆಯಿಂಗ್ ದಟ್ ಈ ಟೀಮ್ಗೆ ಡೆಪ್ತ್ ಇದೆ ಅಂದ್ಬಿಟ್ಟು. ಬೇಕಾದ್ರೆ ಈಗ ಎಲ್ಲ ಬಂದು ಆಡ್ತಿದ್ದಾರೆ, ಈ ಕುದುರೆ ಎಲ್ಲ ಈಗ ಡಾರ್ಬಿಗೆ ಹಾಕಿದ್ದಾರೆ. ಯಾವುದು ಡಾರ್ಬಿ ಗೆಲ್ಲತ್ತನ್ನು ನೋಡಬೇಕು. ಅದು ಟು ಅರ್ಲಿ ಟು ಸೇ ಅಂತ ಹೇಳ್ಬೋದು. ಎಸ್, ಧೋನಿಯಿಂದ ಹಿಡ್ಕೊಂಡು ವೈಭವ್ ಸೂರ್ಯವಂಶಿ, ಹಿರಿಯಿಂದ ಕಿರಿಯವರೆಗೂ ಕೂಡ ಕಾಂಬಿನೇಷನ್ ಇದೆ ಒಟ್ಟಾರೆ ಟೀಮ್ನಲ್ಲಿ. ಸೊ ಇದು ಹೊಸಬರಿಗೆ ಜೊತೆಗೆ ಹಳಬರಿಗೆ ಯಾವ ರೀತಿಯ ಒಂದು ವೇದಿಕೆ ಆಗ್ಬಿಡುತ್ತೆ ಸುದರ್ಶನ್? ಎಸ್ಪೆಷಲಿ ಹೊಸಬರಿಗೆ ಯಾಕೆಂತಂದರೆ ನಾವು IPL ಸ್ಟಾರ್ಟ್ ಆಗಿದ್ದ ದಿನದಿಂದ ನೋಡಿದ್ರೆ ಇವತ್ತಿನವರೆಗೆ IPL ಪ್ರೊಡ್ಯೂಸ್ ಮಾಡಿದಂಥ ಟ್ಯಾಲೆಂಟ್ಗಳು ಅಮೇಝಿಂಗ್. ನಿಮ್ಮ ಜಸ್ಪ್ರೀತ್ ಬುಮ್ರಾ ಬಂದಿದ್ದ IPL ಇಂದ, ಅವರನ್ನು ಮುಂಬೈ ಇಂಡಿಯನ್ಸ್ ಕ್ಯಾಂಪ್ಗೆ ಕರ್ಕೊಂಡು ಬಂದವರು ಜಾನ್ ರೈಟ್. ಎಲ್ಲೋ ಅಹಮದಾಬಾದಲ್ಲಿ ಯಾವುದೋ ಒಂದು T20 ಟೂರ್ನಮೆಂಟ್ ಆಡ್ತಾ ಇದ್ದವ್ರನ್ನ ಸ್ಕೌಟಿಂಗ್ ಮಾಡಿ ಕರ್ಕೊಂಡು ಬಂದು ತೆಂಡೂಲ್ಕರ್ಗೆ ಬೌಲಿಂಗ್ ಹಾಕಿಸಿ ತೆಂಡೂಲ್ಕರ್ ಮೆಚ್ಕೊಂಡು ನಂತರ ಅವ್ರನ್ನ ನೇರವಾಗಿ ಮುಂಬೈ ಇಂಡಿಯನ್ಸ್ಗೆ ಕರ್ಕೊಂಡು ಬಂದಿದ್ದು. ಪಾಂಡ್ಯ ಬ್ರದರ್ಸ್ ನೋಡಿದ್ರೆ ಎಂಥ ಕ್ವಾಲಿಟಿ ಕ್ರಿಕೆಟರ್ಸ್ ಇಬ್ಬರು. ಈಗ ವೈಭವ್ ಸೂರ್ಯವಂಶಿ 14ನೇ ವರ್ಷದಲ್ಲಿ 100 ಹೊಡೆದಂಥ ಆಟಗಾರ. ಸೊ ಹೊಸ ಪ್ಲೇಯರ್ಸ್ಗಂತ IPL ಒಂದು ಅಮೇಝಿಂಗ್ ಪ್ಲಾಟ್ಫಾರ್ಮ್. ನಿಮಗೆ ಮುಂಚೆ ಆಲ್ಟರ್ನೇಟ್ ಕರಿಯರ್ ಇರಲಿಲ್ಲ ಕ್ರಿಕೆಟರ್ಸ್ಗೆ. ಇಂಡಿಯಾಗೆ ಆಡಬೇಕು, ರಣಜಿ ಟ್ರೋಫಿ ಆಡಬೇಕು ಅಷ್ಟೇ. ರಣಜಿ ಟ್ರೋಫಿ ಆಡಿದವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಂಡಿಯಾಗೆ ಎಷ್ಟು ಜನಕ್ಕೆ ಅವಕಾಶ ಸಿಗ್ತಾ ಇತ್ತು? 1 ಟೀಮ್ 2 ಟೀಮು, ಇಂಡಿಯಾ ಎ ಅಥವಾ ಇಂಡಿಯಾ ಸೀನಿಯರ್ ಟೀಮು, ಅದು ಬಿಟ್ಟರೆ ಬೇರೆ ಅವಕಾಶಗಳು ಇರಲಿಲ್ಲ. ಈಗ ಅಪರ್ಚುನಿಟಿಗಳು ಕ್ರಿಯೇಟ್ ಆಗಿದ್ದಾವೆ. 10 IPL ಟೀಮ್ ಇದೆ, 25 ಜನ ಆಡ್ತಾರೆ. ಸೊ ಆಪರ್ಚುನಿಟಿಗಳು ಇದ್ದೇ ಇದೆ. ಸೊ ನೀವು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ, ಲಾಸ್ಟ್ ಇಯರ್ ವೈಭವ್ ಸೂರ್ಯವಂಶಿ ವಿಷಯದಲ್ಲಿ ಅದೇ ಆಗಿದ್ದು, 100 ಅವ್ರನ್ನ ಎಲ್ಲಿ ತಗೊಂಡು ಹೋಗ್ಬಿಡ್ತು. ಅದು ಕೊಡುವಂಥ ಕಾನ್ಫಿಡೆನ್ಸ್, ಅಲ್ಲಿಂದ ಹೊಡೆಯೋಕ್ಕೆ ಶುರು ಮಾಡಿದವರು ಅವರು ಇವತ್ತಿಗೂ ನಿಲ್ಲಿಸಿಲ್ಲ. IPL ಅಲ್ಲಿ ಏನಾಗುತ್ತೆ, ನಿಮಗೆ ಹೈ ಪ್ರೆಷರ್ ಮ್ಯಾಚು, ಕ್ರೌಡು, ತುಂಬ ಇಂಟೆನ್ಸಿಟಿ ಇರುತ್ತೆ, ತುಂಬ ಸ್ಟೇಕ್ಸ್ ಇರುತ್ತೆ. ಸೊ ಆ ಮ್ಯಾಚಲ್ಲಿ ನೀವು ಆ ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡಿದರೆ ನೀವು ಎಲ್ಲಿ ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ನಿಮಗೆ ಹುಡುಗರುಗಳಿಗೆ ಭಯ ಅನ್ನೋದು ಹೊರಟೋಗುತ್ತೆ. ಸೊ IPL ಅಲ್ಲಿ ಆಡುವಂಥ ಸಂದರ್ಭದಲ್ಲಿ ಆ ಭಯ ಹೊರಟೋಗುತ್ತೆ. ಸೊ ಆ ಭಯ ಇಲ್ಲದೆ ಇರೋ ಕಾರಣಕ್ಕೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರರು ಬೀಡು ಬಿಸಾಗಿ ಹೊಡೆಯೋದು. ಅವರು ಎದುರುಗಡೆ ಬೌಲರ್ ಯಾರು ಇದ್ದಾರೆ ಅಂತ ನೋಡೋದೇ ಇಲ್ಲ, ಬಾಲ್ ಇರೋದೇ ಹೊಡೆಯೋದಕ್ಕೆ ಅಂತ. ಸೊ ಆ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಂಡಂಥ ಹುಡುಗರುಗಳಿಗೆ ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇನ್ನು ಸೀನಿಯರ್ಸ್ಗೆ ಏನು ಅಂತ ಪ್ರೂವ್ ಮಾಡುವಂಥದ್ದು ಏನಿಲ್ಲ. ಧೋನಿ ಮೇ ಬಿ ಈ ವರ್ಷ ಎಂಡ್ ಮಾಡ್ಬೋದು, ರೋಹಿತ್ ಶರ್ಮಾ ಮೇ ಬಿ ಇದೇ ವರ್ಷ ಕೊನೆ ಆಗ್ಬೋದು, ಆಡಿದ್ರೆ ಇನ್ನೊಂದು ವರ್ಷ ಆಡ್ಬೋದು. ಯಾಕಂತಂದ್ರೆ IPL ಮುಗಿದ್ಮೇಲೆ 1 ಡೇ ವರ್ಲ್ಡ್ ಕಪ್ ಇರೋದು. ಸೊ ಅವರ ಫಿಟ್ನೆಸ್ ಅನ್ನು ಅವರು ಕಾಯ್ದುಕೊಳ್ಳೋದಕ್ಕೆ ಜೊತೆಗೆ ವರ್ಲ್ಡ್ ಕಪ್ ಇರೋ ಕಾರಣಕ್ಕೆ ಇನ್ನೊಂದು ಸೀಸನ್ ಆಡುವಂಥ ಚಾನ್ಸಸ್ ಇದೆ. ಬಟ್ ಅಗೇನ್ ಅದು ಡಿಸೈಡ್ ಆಗೋದು ಈ ವರ್ಷ ಅವರು ಯಾವ ರೀತಿ ಆಡ್ತಾರೆ ಅನ್ನೋದ್ರ ಮೇಲೆ. ಟಾಪ್ 4 ಟೀಮ್ಸ್ ಯಾವ್ದು ಬರ್ಬೋದು ನನ್ನ ಪ್ರಕಾರ? ಮುಂಬೈ, RCB, ಪಂಜಾಬ್, ಅಥವಾ ಡೆಲ್ಲಿ ಅಥವಾ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಒಬ್ರು ಬರ್ಬೋದು. ಮುಂಬೈ ಯಾಕೆ ಅಂತಂದ್ರೆ ಅವರು ಸ್ಲೋ ಸ್ಟಾರ್ಟರ್ಸ್ ಆದ್ರೂ ಕೂಡ ಅವರು ಗೊತ್ತು, ಅವರಿಗೆ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನ ಈ 5 ಚಾಂಪಿಯನ್ಶಿಪ್ಗಳನ್ನು ಗೆದ್ದಂಥ ಟೀಮ್ ಅದು. ಸೊ ಅವರಿಗೆ ಗೆಲ್ಲೋದು ಹೇಗೆ ಅಂತ ಗೊತ್ತು. ಒಂದು ಸಾಲಿಡ್ ಟೀಮ್ ಇದೆ. ಯಾವುದೇ ಒಂದು ಹಂತದಿಂದನೂ ಕೂಡ ಸೋಲುವಂಥ ಮ್ಯಾಚನ್ನು ಕೂಡ ಗೆಲ್ಸ್ಕೊಂಡು ಬರುವಂಥ ಪ್ಲೇಯರ್ಸ್ ಇದ್ದಾರೆ ಅಲ್ಲಿ. ಸೊ RCBಗೆ ಇಷ್ಟು ವರ್ಷ ಇಲ್ದಿರುವಂಥ ಒಂದು ಪ್ಲಸ್ ಏನು ಅಂತಂದ್ರೆ, ಸೊ ಟೀಮ್ ಬ್ಯಾಲೆನ್ಸ್ ಇರೋದು. ಹೇಸಲ್ವುಡ್ ಏನಾದರೂ ಬಂದ್ರು ಅಂತಂದ್ರೆ ಟಚ್ ಮಾಡೋಕ್ಕಾಗಲ್ಲ ಅಂತ ಟೀಮ್ ಇದೆ. ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಜೊತೆಗೆ ಆದಷ್ಟು ಬೇಗ ಹೇಸಲ್ವುಡ್ ಬರಲಿ. ಫೈನಲ್ ಆಗಿ ಸೂರ್ಯವಂಶಿ ಮತ್ತೆ ಧೋನಿ ಅಂತಿದ್ರೆ, ಧೋನಿ ಆಡೋದ್ರಿಂದ ಯಂಗ್ಸ್ಟರ್ಸ್ ಚಾನ್ಸ್ ಸಿಕ್ಕಲ್ಲ. ಧೋನಿ ಮೆಂಟರ್ ರೋಲ್ ತಗೊಂಡು ಬಿಟ್ಟು ಹೋಗ್ಬೇಕು.
ಎಷ್ಟು ವರ್ಷ ಆಡ್ಬೇಕು. ಸೊ ಯಂಗ್ಸ್ಟರ್ ಇನ್ನೊಂದು ಸೂರ್ಯವಂಶಿ ಸರ್ ಆಗ್ಲೇ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಆಮೇಲೆ ಸ್ಟಾರ್ ಪ್ಲೇಯರ್ ಯಾರು ಆ ಟೀಮ್ನ ಹಿಡಿದಿಟ್ಕೊಳ್ಬೇಕಲ್ವಾ, ಅದು ಒಂದು ಪ್ರಶ್ನೆ ಆಗುತ್ತೆ. ಯಾರು ಗೆಲ್ತಾರೆ ಸರ್ ಇವತ್ತು, ಗೆಲ್ಬಹುದು ಚಾನ್ಸಸ್ ನನಗೆ ಅನ್ಸೋದು ನಾನು ಇವ್ರು ಕೊಡ್ತೀನಿ ಸನ್ರೈಸರ್ಸ್ ಹೈದರಾಬಾದ್ಗೆ, ಯಾಕಂದ್ರೆ ಪಟಾಕಿ ಹೊಡಿಯೋರು ಜಾಸ್ತಿ ಅಲ್ಲಿದ್ದಾರೆ. ಸುದರ್ಶನ್ ಅದೇ RCB ಗೆಲ್ಲಿ ಅಂತ, ಬಟ್ ಹೇಳಕ್ಕಾಗಲ್ಲ, ನಿಮಗೆ 1 ಓವರಲ್ಲಿ ಮ್ಯಾಚ್ ಚೇಂಜ್ ಆಗ್ಬೋದು. ಓಕೆ. ಸೊ ಸರ್ ಹೇಳಿದ್ರಾಗ 3 ಓವರ್ಗೆ 60 ರನ್ ಇದ್ರೂ ಕೂಡ ಚೇಸ್ ಮಾಡುವಂತ ಜಮಾನ ಇದು. ಸೊ ಯಾರು ಬೇಕಾದ್ರೆ ಗೆಲ್ಬಹುದು. 2024 ಅದಕ್ಕೆ ಎಕ್ಸಾಂಪಲ್ ಆಗಿ ತಗೋಬಹುದು. ಇದೇ ಸ್ಟೇಡಿಯಂನಲ್ಲಿ 284 ಇವರು ಯಾರು ಹೈದರಾಬಾದ್ ಅವರು ಹೊಡೆದಿದ್ರು. ಸೊ DK ಅಲ್ಲಿ ತೋರಿಸಿದಂತಹ ಪರ್ಫಾರ್ಮೆನ್ಸ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಕೂಡ RCB ಗೆಲ್ಲಿ ಅಂತ ಆಶಿಸ್ತಾ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಸುದರ್ಶನ್ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ IPL ಕುರುಕ್ಷೇತ್ರ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.